He did not need to call me, लेकिन उन्होंने की। उस आधे मेरी बहन आई थी सिंगापुर में ऐसे उसी हफ्ते, उन्होंने कहा देखो मोदी जी, दिस इज व्हाट यू कॉल अ लीडर। ಯಾವಾಗ್ಲೂ ಮೋದಿ ಸರ್ಕಾರದ ನಿಲುವುಗಳನ್ನ ವಿರೋಧಿಸುವ ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಇದೇ ಮೊದಲ ಬಾರಿಗೆ ಮೋದಿ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅಚ್ಚರಿ ಅನ್ಸೋದ್ರೂ ಸತ್ಯ. ರಾಜ್ದೀಪ್ ಅವರ ಈ ಮಾತುಗಳು ರಾಜಕೀಯದ ಆಚೆಗೆ ಮೋದಿಯವರು ವೈಯಕ್ತಿಕ ಸಂಬಂಧಗಳಿಗೆ ಹೇಗೆ ಬೆಲೆ ಕೊಡ್ತಾರೆ ಎಂಬುದನ್ನ ತೋರಿಸುತ್ತವೆ. ರಾಜಕೀಯ ಅಖಾಡದಲ್ಲಿ ಮಾತಿನ ಚಕಮಕಿ, ಟೀಕೆ ಮತ್ತು ವಿರೋಧಗಳು ಇರುವುದು ಸಾಮಾನ್ಯ. ಆದ್ರೆ ಸಾರ್ವಜನಿಕವಾಗಿ ತೀಕ್ಷ್ಣ ಟೀಕೆಗಳನ್ನ ಎದುರಿಸಿದ ನಾಯಕನೇ ವಿರೋಧಿಗಳೊಂದಿಗೆ ವೈಯಕ್ತಿಕ ಸಂಬಂಧಗಳನ್ನ ಉಳಿಸಿಕೊಳ್ಳೋದು ಇದೆಯಲ್ಲ, ಅದು ಇಂಟ್ರೆಸ್ಟಿಂಗ್ ವಿಚಾರ. ಅದನ್ನ ಮೋದಿ ಯಾವಾಗ್ಲೂ ಮಾಡ್ತಾ ಬಂದಿದ್ದಾರೆ. ರಾಜ್ದೀಪ್ ಸರ್ದೇಸಾಯಿ ವಿಚಾರದಲ್ಲೂ ಹಾಗೆ ಆಗಿದೆ. मुझे कैंसर हुआ था 6 महीने पहले एंड आई हैड अ कैंसर सर्जरी और मुझे एक फोन आता है एंड आई डिडंट नो हु इज इट। नमस्कार प्रधानमंत्री आपसे बात करेंगे। ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ತಮ್ಮ ವೃತ್ತಿ ಜೀವನದಲ್ಲಿ ಮೋದಿ ಸರ್ಕಾರದ ಆಡಳಿತದ ಬಗ್ಗೆ ನಿರಂತರವಾಗಿ ತೀಕ್ಷ್ಣವಾದ ಟೀಕೆಗಳನ್ನ ಮಾಡ್ತಾ ಬಂದವರು. ಇಂದಿಗೂ ಮೋದಿ ಸರ್ಕಾರದ ಬಲವಾದ ವಿರೋಧಿಗಳಲ್ಲಿ ಅವರೂ ಒಬ್ರು. ಅಂತಹ ರಾಜ್ದೀಪ್ ಸರ್ದೇಸಾಯಿ ಅವರಿಗೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಾಗಿ ಚೇತರಿಸಿಕೊಂಡ ನಂತರ ಅವರಿಗೆ ಸ್ವತಃ ಪ್ರಧಾನಿ ಮೋದಿ ಅವರೇ ಕರೆ ಮಾಡಿ ಮಾತನಾಡಿದ್ದಾರೆ. ಅದನ್ನು ಸ್ವತಃ ರಾಜ್ದೀಪ್ ಅವರೇ ಹೇಳ್ಕೊಂಡಿದ್ದಾರೆ. ಮೋದಿಯವರು ನನಗೆ ಕರೆ ಮಾಡಬೇಕಾದ ಅಗತ್ಯ ಇರಲಿಲ್ಲ, ಆದ್ರೆ ಅವರು ನನ್ನ ಆರೋಗ್ಯ ವಿಚಾರಿಸಿ ಮಾತನಾಡಿದ್ರು. ಈ ಘಟನೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಗಿಂತ ಮನುಷ್ಯನ ನಡುವಿನ ಸಂಬಂಧ ದೊಡ್ಡದು ಎಂಬ ಸಂದೇಶವನ್ನ ನೀಡುತ್ತೆ. He did not need to call me, लेकिन उन्होंने की। उस आधे मेरी बहन आई थी सिंगापुर में ऐसे उसी हफ्ते, उन्होंने कहा देखो मोदी जी, दिस इज व्हाट यू कॉल अ लीडर। People get inspired. My children also. My son said, my son is a doctor. He said, look, this is the way, you know, I appreciate, and I personally appreciate if someone calls me. ರಾಜ್ದೀಪ್ ಒಬ್ಬರ ಜೊತೆಗೆ ಅಲ್ಲ, ಹಲವಾರು ರಾಜಕೀಯ ವಿರೋಧಿಗಳ ಜೊತೆ ಮೋದಿ ಅವರು ಇದೇ ರೀತಿ ಸೌಹಾರ್ದವಾಗಿ ನಡೆದುಕೊಂಡಿದ್ದಾರೆ. ಸೋನಿಯಾ ಗಾಂಧಿ ಅವರು ವಾರಾಣಸಿ ಪ್ರವಾಸದಲ್ಲಿ ಅನಾರೋಗ್ಯಕ್ಕೀಡಾದಾಗ ಪ್ರಧಾನಿ ಮೋದಿ ಅವರು ಅವರಿಗೆ ವಿಶೇಷ ವೈದ್ಯರ ವ್ಯವಸ್ಥೆ ಮಾಡಿದ್ರು. ಜೊತೆಗೆ ದೆಹಲಿಗೆ ಮರಳಲು ವಿಮಾನವನ್ನು ಕಳುಹಿಸಿ ನೆರವಾಗಿದ್ರು. ಅಲ್ಲದೆ ಸೋನಿಯಾ ಗಾಂಧಿ ಅವರ ವಿಮಾನ ತುರ್ತು ಭೂಸ್ಪರ್ಶ ಮಾಡಿದ ಸಂದರ್ಭದಲ್ಲೂ ಮೋದಿ ಅವರು ಸಂಸತ್ತಿನಲ್ಲಿ ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಈ ಸಹಾಯದ ಕ್ರಮ ರಾಜಕೀಯ ಪ್ರತಿಸ್ಪರ್ಧಿಯು ವೈಯಕ್ತಿಕ ಸುರಕ್ಷತೆ ಮತ್ತು ಆರೋಗ್ಯದ ಮುಂದೆ ಗೌಣ ಎಂಬುದನ್ನು ತೋರಿಸುತ್ತೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿ ಅವರ ಪ್ರಬಲ ವಿರೋಧಿ. 2023ರ ಕರ್ನಾಟಕ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಖರ್ಗೆ ಅವರು ಮೋದಿ ಅವರ ಬಗ್ಗೆ ತೀರಾ ತೀಕ್ಷ್ಣವಾದ ಮಾತುಗಳನ್ನಾಡಿದ್ರು. ಮೋದಿ ವಿಷಸರ್ಪ ಇದ್ದಂತೆ ಎಂದು ಟೀಕಿಸಿದ್ರು. ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ, ನೀವಂದ್ರೆ ಇದು ವಿಷ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ನೆಕ್ಕಕ್ಕೆ ಹೋಗಿರಿ, ನೆಕ್ಕರು ಸತ್ತ. ರಾಜಕೀಯ ಕಣದಲ್ಲಿ ಇಷ್ಟೊಂದು ಕಠೋರ ಮಾತುಗಳನ್ನ ಕೇಳಿದ ನಂತರವೂ ಖರ್ಗೆ ಅವರು ಇತ್ತೀಚೆಗೆ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ರು. ಆಗ ಪ್ರಧಾನಿ ಮೋದಿ ಅವರು ವೈಯಕ್ತಿಕವಾಗಿ ಖರ್ಗೆ ಅವರಿಗೆ ಕರೆ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ರು. ಇದು ಒಂದ್ ಕಡೆಯಾದ್ರೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೂ ಮೋದಿ ನಡುವೆ ರಾಜಕೀಯ ವಾಕ್ಸಮರಗಳು ಇದ್ದೇ ಇರುತ್ತವೆ. ಅದರಲ್ಲೂ ಮಮತಾ ಬ್ಯಾನರ್ಜಿಯವರು ಮೋದಿಯವರನ್ನು ತೀವ್ರವಾಗಿ ಟೀಕಿಸೋದು, ವೈಯಕ್ತಿಕವಾಗಿ ವಾಗ್ದಾಳಿ ಮಾಡುವುದು ಮಾಡ್ತಾರೆ. ಹೀಗಿದ್ರೂ ಕೂಡ ಮಮತಾ ಬ್ಯಾನರ್ಜಿಯವರು ಪ್ರತಿ ವರ್ಷ ದುರ್ಗಾ ಪೂಜೆ ವೇಳೆ ಕಳುಹಿಸುವ ಕುರ್ತಾಗಳನ್ನ ಮೋದಿ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಮಮತಾ ದೀದಿ साल में आज भी मुझे 1-2 कुर्ते को खुद सिलेक्ट करने जाती है और मेरे लिए 1-2 कुर्ते भेजती है. अच्छा, that is something very big. ರಾಜಕೀಯ ದ್ವೇಷವನ್ನು ಎಂದಿಗೂ ಮೋದಿ ವೈಯಕ್ತಿಕವಾಗಿ ತೆಗೆದುಕೊಳ್ಳೋದಿಲ್ಲ. ಇವು ಕೇವಲ 3 ಉದಾಹರಣೆಗಳಷ್ಟೇ. ಇಂತಹ ರಾಜಕೀಯ ಸೌಹಾರ್ದಯುತ ಘಟನೆಗಳು ಮೋದಿಯವರ ಆಡಳಿತಾವಧಿಯಲ್ಲಿ ಆಗಾಗ ವರದಿಯಾಗುತ್ತಲೇ ಇರುತ್ತವೆ. ರಾಜಕೀಯ ಅಖಾಡದಲ್ಲಿ ಎಷ್ಟೇ ದೊಡ್ಡ ವಿರೋಧವಿದ್ದರೂ ಕಡೆಗೆ ಉಳಿಯುವುದು ಪರಸ್ಪರ ಗೌರವ ಮತ್ತು ಮಾನವೀಯತೆಯೇ ಎಂಬುದನ್ನ ಈ ನಡೆಗಳು ಸಾಬೀತುಪಡಿಸುತ್ತವೆ.